ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮಗಾಗಿ ಮಾಡಿರುವಂಥ ಕಾರ್ಯಗಳನ್ನು ನಾವು ವಿವರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಸಂಗತಿಗಳುಂಟಲ್ಲ, ಆ ಸಂಗತಿಗಳನ್ನು ನಾವು ಎಂದಾದರೂ ನೆನೆಸಿದ್ದೇವೆಯಾ? ಆ ಸಂಗತಿಗಳನ್ನು ನೆನೆಸಿ ಕರ್ತನಿಗೆ ನಾವು ಸ್ತೋತ್ರ ಮಾಡಿದ್ದೇವೆಯಾ ಅನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ರಲ್ಲಿ ನಾವು ನೋಡುತ್ತೇವೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ಸ್ತೋತ್ರ. ಮೊದಲನೇದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ನಾವೇನು ಮಾಡೋಣ? ಸ್ತೋತ್ರ ಮಾಡೋಣ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ಪ್ರಿಯರೇ, ಇದು ಗಮನಿಸಿ. ಎಲ್ಲ ಆಶೀರ್ವಾದಗಳು ಅಂದರೆ ಪರಲೋಕದಲ್ಲಿರ್ತಕ್ಕಂಥ ಆತ್ಮಿಕವಾದಂಥ ಆಶೀರ್ವಾದಗಳನ್ನು ನಮಗೆ ಯಾರ ಮೂಲಕ ಅನುಗ್ರಹಿಸಿದ್ದಾನೆ ಅಂತಂದರೆ ಅದು ಕರ್ತನ ಮೂಲಕ ಆಶೀರ್ವದಿಸಿದ್ದಾನೆ. ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಗಲಾತ್ಯದಲ್ಲಿ ನಾವು ಅಲ್ಲಿ ಬೋಧಿಸುವವರಿಗೆ ಒಂದು ಶಾಪ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇತರರಿಗೆ ಬೋಧಿಸುವಂಥದ್ದು ಒಂದು ಸಂಪೂರ್ಣ ಸುವಾರ್ತೆ, ಅದನ್ನು ನಾವು ಎಚ್ಚರಿಕೆ ವಹಿಸಬೇಕು, ದೋಷಗಳು ಇರಬಾರ್ದು ಅನ್ನುವ ಕಾರಣಕ್ಕೆ ನಾವು ನೋಡ್ತೇವೆ. ಮೊದಲು ದೇವರು ನಮ್ಮನ್ನು ಪ್ರೀತಿಸಿದರು, ಅದಕ್ಕೆ ನಾವು ಅವರನ್ನು ಪ್ರೀತಿಸ್ತೇವೆ. ಹಾಗಾಗಿ ಜಗತ್ತನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಅವರು ನಮ್ಮನ್ನು ಅರಿತಿದ್ದರು. ಜಗತ್ತನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 4ರಲ್ಲಿ ನೀವು ನೋಡಿ, ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಆತನು ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ. ನಮಗಿದು ಅರ್ಥ ಆಗಲ್ಲ, ಯಾಕೆಂದರೆ ನಾವು ಸಮಯವನ್ನು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವಾಗಿ ನಾವು 3 ಕಾಲಗಳಾಗಿ ವಿಂಗಡಿಸಿಬಿಟ್ಟಿದ್ದೇವೆ. ಆದರೆ ಕರ್ತನು ಎಲ್ಲ ಕಾಲಗಳಲ್ಲೂ ಸದಾ ಇರುವಾತನು. ಹಾಗೆ ಅಂದರೆ ನಮಗೆ ಅರ್ಥ ಆಗ್ತದೆ. ಎಲ್ಲ ಕಾಲಗಳಲ್ಲಿ, ಎಲ್ಲ ವೇಳೆಯಲ್ಲಿಯೂ ಕರ್ತನು ನಮ್ಮ ಸಂಗಡ ಇರ್ತಾನೆ. ಆತನು ಸದಾಕಾಲ ಇರುವಾತನು. ಕರ್ತನು ಯಾರು? ಸದಾಕಾಲ ಇರುವಾತನು. ವಿಮೋಚನ ಕಾಂಡ 3ನೇ ಅಧ್ಯಾಯ 14ರಲ್ಲಿ ನಾವು ನೋಡ್ತೇವೆ. ಆಗ ದೇವರು ಮೋಶೆಗೆ, ಇರುವಾತನೇ ಆಗಿದ್ದೇನೆ, ಆ ಇರುವಾತನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಇಸ್ರಾಯೇಲ್ ಮಕ್ಕಳಿಗೆ ಹೇಳಬೇಕು ಅಂದನು. ಇಸ್ರಾಯೇಲ್ ಮಕ್ಕಳಿಗೆ ಹೇಳಬೇಕು. ಕ್ರಿಸ್ತನಲ್ಲಿ ಇರಿಸಲ್ಪಡುವುದು ಬಹಳ ಮುಖ್ಯ. ದೇವರು ನಮ್ಮನ್ನು ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾರೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 6 ನಾವು ನೋಡ್ತೇವೆ, ನಮ್ಮನ್ನು ಆತನು ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಪರಲೋಕದ ಸ್ಥಳಗಳಲ್ಲಿ ಕೂಡಿಸಿದ್ದಾನೆ. ಎಲ್ಲಿ ಕೂರಿಸಿದ್ದಾನೆ ಅಂದರೆ ಪರಲೋಕದಲ್ಲಿ. ಇದೊಂದು ಅತ್ಯದ್ಭುತವಾದಂಥ ಒಂದು ಸತ್ಯ ಆಗಿದೆ. ಆದರೆ ನಾವು ದೇವರ ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕರಿಸಿದಾಗ ಮಾತ್ರ ಈ ಅನುಭವ ನಮ್ಮ ಪಾಲಿಗೆ ನಿಜವಾಗ್ತದೆ. ಇಲ್ಲವಾದರೆ ಅದು ಆಗೋದಿಲ್ಲ. ಮತ್ತಾಯ ಪತ್ರಿಕೆ 9ನೇ ಅಧ್ಯಾಯ 29 ನೀವು ನೋಡಿ, ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ಎಂದೇಳಿದನು. ನೀವು ನಂಬಿದಂತೆ ನಿಮಗಾಗಲಿ ಎನ್ನುವಂಥ ಒಂದು ದೇವರ ಒಂದು ನಿಯಮ ಇದೆಯಲ್ಲ. ನಾವು ನಂಬುತ್ತೇವೆ ಅಂತಂದರೆ ಹೊಂದಿಕೊಳ್ತೇವೆ. ನಾವು ನಂಬುತ್ತೇವೆ ಅಂತಂದರೆ ಅದ್ಭುತಗಳನ್ನು ಕಾಣ್ತೇವೆ. ನಾವು ನಂಬುತ್ತೇವೆ ಅಂತಂದರೆ ಸಮಸ್ತವೂ ಸಾಧ್ಯ. ಅದು ಕೇವಲ ಕರ್ತನಿಂದ ಮಾತ್ರ ಸಾಧ್ಯ. ಕರ್ತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಕರ್ತನು ಮಧ್ಯದಲ್ಲಿ ನಾವು ಭದ್ರವಾಗಿ ನಿಲ್ಲಬೇಕು, ಅಸ್ಥಿವಾರಗಳಾಗಿ ನಿಲ್ಲಬೇಕು. ಕರ್ತನು ನಮ್ಮನ್ನು
ನಾವು ಎಣಿಸದೇ ಇರುವಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತೇನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ಯಾರ್ಯಾರಿಗೆ ಉದ್ಯೋಗ ಇಲ್ಲವೋ ಯೇಸುವಿನ ನಾಮದಲ್ಲಿ ಉದ್ಯೋಗಕ್ಕೆ ಬರಲಿ, ಉದ್ಯೋಗಗಳು ಹುಡುಕಿಕೊಂಡು ಬರಲಿ ಸ್ವಾಮಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಹಲ್ಲೆಲೂಯಾ.